ರೆಸ್ಟ್ ತಗೊಂಡ್ ನಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಸಿರ್ಸಿನ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿ ಆದ್ರು. ಸಿರ್ಸಿ ಇರೋದು ಪ್ರಾಪರ್ ಮಲ್ನಾಡಲ್ಲಿ. ಇಲ್ಲಿ ನೋಡ್ಬೇಕಾಗಿರೋಂತ ಜಾಗಗಳು ತುಂಬಾನೇ ಇವೆ. ಆದ್ರೆ ನಮ್ ಟೀಮ್ ನ ಅಟ್ರಾಕ್ಟ್ ಮಾಡಿದಂತ ಜಾಗ ಸಹಸ್ರಲಿಂಗ. ಇತಿಹಾಸದ ಹಿನ್ನೆಲೆ ಇರುವಂತಹ ಪುರಾತನವಾದ ಜಾಗ ಇದು. ಈ ಹೊತ್ತಿಗೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಸಿರ್ಸಿ ತಾಲೂಕಿನ ಫೇಮಸ್ ಪಿಲ್ಗ್ರಿಮೇಜ್ ಸೆಂಟರ್ ಸಹಸ್ರಲಿಂಗ. ಈ ಜಾಗ ಸಿರ್ಸಿ ಟೌನ್ ಇಂದ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿದೆ. ಶಲ್ಮೇಲಾ ನದಿ ಈ ಜಾಗದ ಜೀವಾಳ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಶಲ್ಮೇಲಾ ನದಿಯ ಬಂಡೆಗಳ ಮೇಲೆ ಒಟ್ಟು 1000 ಲಿಂಗಗಳನ್ನ ಕಟ್ಟಿದ್ದಾರೆ. ಹಿಸ್ಟ್ರಿ ಪ್ರಕಾರ ಈ 1000 ಲಿಂಗಗಳನ್ನ 1677ರಿಂದ 1718ರಲ್ಲಿ ರಾಜ ಸದಾಶಿವರಾಯ ತಮ್ಮ ಆಳ್ವಿಕೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿರುವಂತ ಒಂದೊಂದು ಶಿವಲಿಂಗಕ್ಕೂ ಅದರದೇ ಆದಂತ ಹಿನ್ನೆಲೆ ಇದೆ. ಹಸಿರು ಕಾಡಿನ ಸುತ್ತಮುತ್ತ ಇರೋ ಈ ಜಾಗ ತುಂಬಾನೇ ಪ್ರಶಾಂತವಾಗಿದೆ. ಮಳೆ ಬಂದಾಗ ನೀರ್ ಜಾಸ್ತಿಯಾಗಿ ನದಿಯಲ್ಲಿ ಶಿವಲಿಂಗಗಳು ಮುಚ್ಚೋಗ್ತವೆ. ನೀವೇನಾದ್ರೂ ಇಲ್ಲಿ ಬಂದು ಎಲ್ಲ 1000 ಲಿಂಗಗಳನ್ನ ನೋಡ್ತೀನಿ ಅಂತ ಅನ್ಕೊಂಡ್ರೆ ಲೆಟ್ ಮಿ ಟೆಲ್ ಯು, ಮತ್ತೆ ನೀವು ರಿಸರ್ಚ್ ಮಾಡಬೇಕಾಗುತ್ತೆ. ಶಿವಲಿಂಗದ ಮುಂದೆ ನಂದಿಯ ಕೆತ್ತನೆ, ವನವಾಸಕ್ಕೆ ಬಂದ ಪಾಂಡವರ ಕೆತ್ತನೆ, ಸೀತೆ ತನ್ನ ಸೀರೆಯನ್ನ ಒಣಗಾಕಿದ್ದು, ಹೀಗೆ ನಮ್ಮ ಮೈಥಾಲಜಿ ರಿಲೇಟೆಡ್ ಸುಮಾರು ಕೆತ್ತನೆಗಳು ಸಹಸ್ರಲಿಂಗದಲ್ಲಿವೆ. ಕೆಲವು ಲಿಂಗಗಳು ಡ್ಯಾಮೇಜ್ ಆಗಿದೆ, ಇನ್ ಕೆಲವು ನೀರಲ್ಲಿ ಮುಚ್ಚೋಗಿವೆ. ಇದ್ರ ಮಧ್ಯೆ ನಮ್ಮ ಚೇತನ್ ಶಿವಲಿಂಗಕ್ಕೆ ಅಭಿಷೇಕ ಕೂಡ ಮಾಡಿದ್ರು. ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಹೆರಿಟೇಜ್ ಸ್ಪಾಟ್ ಆಗಿ ಪ್ರಿಸರ್ವ್ ಕೂಡ ಮಾಡಿದೆ. ನಮ್ಮ ಮುಂದಿನ ಜನರೇಷನ್ ಕೂಡ ಈ ಐತಿಹಾಸಿಕ ಸ್ಥಳವನ್ನ ನೋಡಬಹುದು. ಸಿರ್ಸಿಯಿಂದ ಜಸ್ಟ್ 20 ಕಿಲೋಮೀಟರ್ ಡ್ರೈವ್ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಸಿರ್ಸಿಗೆ ಬಂದ್ರೆ ಇಲ್ಲಿ ಬರೋದನ್ನ ಮರಿಬೇಡಿ. ಯಲ್ಲಾಪುರ ಸಿರ್ಸಿ ಹೈವೇಲಿ ಸಿರ್ಸಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಸಹಸ್ರಲಿಂಗ ಇದೆ. ಆ್ಯಂಡ್ ಇಲ್ಲಿ ಹರಿಯುವಂಥ ಶಾಲ್ಮಲಾ ನದಿ ಹುಟ್ಕೊಳ್ಳೋದು ಧಾರವಾಡಿನ ಸೋಮೇಶ್ವರ ಗುಡಿಯಲ್ಲಿ. ಸೊ ಈ ಜಾಗದಲ್ಲಿ 1000ಕ್ಕಿಂತ ಜಾಸ್ತಿ ಶಿವಲಿಂಗಗಳಿರೋ ಕಾರಣ ಈ ಜಾಗಕ್ಕೆ ಸಹಸ್ರಲಿಂಗ ಅಂತ ಹೆಸರು ಬಂದಿರೋದು. ಶಿವರಾತ್ರಿ ಟೈಮಲ್ಲಿ ಇಲ್ಲಿರುವಂಥ ಪ್ರತಿಯೊಂದು ಶಿವಲಿಂಗಕ್ಕೂ ಪೂಜೆ ಮಾಡ್ತಾರಂತೆ. ಇನ್ನು ಈ ಜಾಗದಲ್ಲಿ 1000 ಶಿವಲಿಂಗ ಹೇಗೆ ಬಂತು ಅನ್ನೋದರ ಹಿಂದೆ 4 ಕಥೆಗಳಿದೆ. ಮೊದಲನೇದೇನು ಅಂತಂದರೆ, ಹಿಂದೆ ಇಲ್ಲೊಬ್ರು ಮುಖ್ಯಸ್ಥರಿದ್ರಂತೆ. ಅವರಿಗೆ ಒಂದು ರಾತ್ರಿ ಕನಸಲ್ಲಿ ದೇವರು ಕಾಣಿಸ್ಕೊಂಡು ಇಲ್ಲಿ 1000 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಆದೇಶ ನೀಡಿದ್ರು. ಇನ್ನು ಎರಡನೇ ಕಥೆ ಏನು ಅಂತಂದರೆ, ಸದಾಶಿವರಾಯ ಮಹಾರಾಜರು ಇಲ್ಲಿಗೆ ಬಂದು 1000 ಶಿವಲಿಂಗಗಳನ್ನು ಹಾಕಿದ್ರು ಅಂತ ಅದೊಂದು ಕಥೆ. ಇನ್ನು ಮೂರನೇ ಕಥೆ ಏನು ಅಂತಂದರೆ, ಹಿಂದೆ ಇದೊಂದು ಆರ್ಟ್ ಸ್ಕೂಲ್ ಆಗಿತ್ತಂತೆ. ಇದು 100 ವರ್ಷಗಳ ಹಿಂದೆ ಇರುವಂಥ ಕಥೆ. ಇದೊಂದು ಇಡೀ ಕ್ಷೇತ್ರ ಒಂದು ಆರ್ಟ್ ಸ್ಕೂಲ್ ಆಗಿತ್ತಂತೆ. ಹಾಗಾಗಿ ಇಲ್ಲಿರುವಂಥ ಟೀಚರ್ಸ್ ಮಕ್ಕಳಿಗೆ ಶಿಲ್ಪ ಕಲೆಯನ್ನು ಕೆತ್ತನೆ ಮಾಡೋದನ್ನು ಹೇಳ್ಕೊಡ್ತಿದ್ರು. ಇನ್ನು 4ನೇ ಕಥೆ, ಇದು ಹೆಚ್ಚು ಜನರು ನಂಬುವಂಥ ಕಥೆ. ಸೋದೆ ಮಹಾರಾಜರಾದ ಅರಸಪ್ಪ ನಾಯಕರಿಗೆ ಹಿಂದೆ ಮಕ್ಕಳಿರಲಿಲ್ಲ ಅಂತೆ. ಹಾಗಾಗಿ ಅವರು ಶಿವನ ಹತ್ರ ಹರಕೆ ಕೊಟ್ಕೊಂಡ್ರು. ಶಿವನ ಹತ್ರ ಹರಕೆ ಕಟ್ಕೊಂಡ ಮೇಲೆ ಅವ್ರಿಗೆ ಮಕ್ಕಳಾಗಿದ್ದ ಕಾರಣ ಅವ್ರು ಇಲ್ಲಿಗೆ ಬಂದು 1000 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು ಇನ್ನೊಂದು ಕಥೆ. ಆ್ಯಂಡ್ ಈ ಜಾಗದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಹಿಂದೆ ಇಲ್ಲಿರುವಂಥ ಪ್ರತಿ ಶಿವಲಿಂಗದ ಮುಂದೆ ಶಿವನ ವಾಹನವಾದ ನಂದಿ ಇದ್ದಂತೆ. ಆದರೆ ಮಳೆಗಾಲದ ಟೈಮಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬೋ ಕಾರಣ ಇಷ್ಟೊಂದು ನಂದಿಗಳು ಹಾಗೆ ಕೊಚ್ಕೊಂಡು ಹೋಗಿದೆ. ಸೊ ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನೀವೇ ಬಂದು ಇಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡ್ಬೋದು.
ಕವಿಶೈಲ ಅಂತ ಒಂದು ಪ್ಲೇಸ್ ಇದೆ. ಕವಿಶೈಲ ಅನ್ನೋ ಪ್ಲೇಸ್ಗೆ ಅವರು ಹೆಚ್ಚಾಗಿ ಕಳೆದಂಥ ಜಾಗ ಅದು, ಮತ್ತು ಅವರು ಜಾಸ್ತಿ ಪೊಯಮ್ನ ಬರೆದಿರೋ ಜಾಗನೇ ಅದು. ಸೊ ಆ ಪ್ಲೇಸ್ನ ನೋಡೋಕೆ ಇವಾಗ ಹೋಗ್ತಾ ಇದ್ದೀವಿ. ನೀವು ಬರ್ತಾ ಇದ್ದೀರಾ? ಬನ್ನಿ. ನೀವೇ ನೋಡ್ತಿರೋ ಹಾಗೆ ಕೊಡಚಾದ್ರಿಗೆ ಬರೀ 10 ಕಿಲೋಮೀಟರ್ ಇದೆ. ನಾವೀಗಾಗಲೇ ಆಲ್ಮೋಸ್ಟ್ ಕೊಡಚಾದ್ರಿಗೆ ರೀಚ್ ಆಗುವಂಥ ಪ್ಲೇಸಲ್ಲಿ ನಾವೀಗಿದ್ದೀವಿ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ, ನನಗೆ ನಮ್ಮ ಜೊತೆ ಹುಡುಗರ ಜೊತೆ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಈ ಪ್ಲೇಸ್ಗೆ. ಅವಾಗ ಏನಪ್ಪ ಅಂತಂದರೆ, ನಾವೆಲ್ಲರೂ ಚಾಲೆಂಜಾಗಿ ತೊಗೊಂಡು ಎಲ್ಲ ಟ್ರಕ್ಕಿಂಗ್ ಮಾಡಿದ್ವಿ. ಟ್ರಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಿದ್ವಿ ಬೈಕಲ್ಲಿ ಹೋದರೆ ಹೇಗಿರುತ್ತೆ ಅಂತ. ಬೈಕಲ್ಲಿ ಹೋಗೋಕ್ಕಾಗಲಿಲ್ಲ, ಆಲ್ಮೋಸ್ಟ್ ನಮಗೆ ಫುಲ್ಲು ಟಯರ್ಡಾಗಿ ವಾಪಸ್ಸು ಬಂದಿದ್ದೀವಿ. ಆದರೆ ಇವತ್ತು ಏನು ಮಾಡ್ತಾಯಿದ್ವಿ, ನಾವು ಬೈಕಲ್ಲೇ ಆಲ್ಮೋಸ್ಟು ನಾವು ಕೊಡಚಾದ್ರಿಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿಯಾದ ಎತ್ತರವಾದಂಥ ಶ್ರೇಣಿಯಲ್ಲಿ ಕೊಡಚಾದ್ರಿ ನಂಬರ್ 1. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮಲ್ಲಿ ಮಗ ಗೌಡ ಆಗಲ್ಲ ಅಂತ ಹೇಳಿದ್ದೆ ಅಲ್ಲ, ನೋಡು ಇವಾಗ ಹತ್ತಿಸ್ತೀನಿ ನಾನು. ವೆಸ್ಟರ್ನ್ ಘಾಟ್ಸ್ ನ ಪರ್ವತ ಶ್ರೇಣಿಯಲ್ಲಿ ಕೊಡಚಾದ್ರಿ ತುಂಬಾನೇ ಬ್ಯೂಟಿಫುಲ್ ಅಂಡ್ ನಮ್ಮ ಕರ್ನಾಟಕದ ನ್ಯಾಚುರಲ್ ಹೆರಿಟೇಜ್ ಸೈಟ್ ಇದು. ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಈ ಕೊಡಚಾದ್ರಿ ಕೇವಲ ನಮ್ಮೋರ್ ಮಾತ್ರ ಅಲ್ಲ, ಸಾಕಷ್ಟು ಫಾರಿನ್ ಟೂರಿಸ್ಟ್ ನ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಶತಮಾನದಲ್ಲಿ ಸಾಕಷ್ಟು ಯುರೋಪಿಯನ್ಸ್ ಈ ಪರ್ವತವನ್ನ ಟ್ರೆಕ್ ಮಾಡಿದ್ರಂತೆ. ಇದರ ಲ್ಯಾಂಡ್ಸ್ಕೇಪ್ ಅಂತೂ ಬ್ರೆತ್ ಟೇಕಿಂಗ್. ಚೋಲಾ ಫಾರೆಸ್ಟ್ ಕೊಡಚಾದ್ರಿಯ ಬ್ಲಾಂಕೆಟ್ ಇದ್ದ ಹಾಗೆ. ಇದು ಸುತ್ತುವರೆದಿರೋದು ಒಂದು ಟಿಪಿಕಲ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ನ. ಹಾಗಾಗಿ ನಮ್ ಕೊಡಚಾದ್ರಿ ಯಾವಾಗ್ಲೂ ಕೂಲ್ ಆಗಿರುತ್ತೆ. ಕೊಡಚಾದ್ರಿನ ನೀವು ಟ್ರೆಕ್ ಮಾಡ್ಬೇಕಂದ್ರೆ ಟೋಟಲಿ 14 ಕಿಲೋಮೀಟರ್ ಆಫ್ ಟೆರೈನ್ ನ ಪಾಸ್ ಮಾಡಬೇಕಾಗುತ್ತೆ. ಇಲ್ಲಿರುವ ಒಂದೇ ಸೋರ್ಸ್ ಆಫ್ ಟ್ರಾವೆಲ್ ಜೀಪ್. ಸಾಕಷ್ಟು ಗೈಡ್ಗಳು ನಮ್ಮನ್ನ ಜೀಪ್ ಅಲ್ಲಿ ಟೆರೈನ್ ನ ದಾಟಿಸಿ ಪೀಕ್ ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಮ್ ಟೀಮ್ ಈ ಇಡೀ ಕೊಡಚಾದ್ರಿಯ 14 ಕಿಲೋಮೀಟರ್ ನ ಟೆರೈನ್ ನ ಬೈಕ್ ಅಲ್ಲೇ ಹತ್ತೋಕೆ ಹೊರಟಿದ್ದಾರೆ. ಇಂಜಿನ್ ಆಫ್. ಆಮೇಲೆ ಫಸ್ಟು ಥ್ಯಾಂಕ್ ಯು ಹೇಳ್ಬೇಕಾಗಿರೋದು ಸ್ಮಿತಾ ಮತ್ತು ಅಂಕಿತಾಗೆ. ಯಾಕಂದರೆ ನಾವು ಯಾವ ಬೈಕಲ್ಲಿ ಎಕ್ಸ್ಪ್ಲೋರ್ ಕರ್ನಾಟಕಕ್ಕೆ ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ಹೀರೋ ಇಂಪಲ್ಸೇ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಸ್ಮಿತಾ ಮತ್ತು ಅಂಕಿತಾ. ಅದರಿಂದ ನಮಗೆ ಬೇಜಾನ್ ಹೆಲ್ಪ್ ಆಯಿತು. ಏನಕ್ಕೆ ಅಂದರೆ ಗೊತ್ತಲ್ಲ, ಇದು ಇಂಡಿಯಾಸ್ ಫಸ್ಟ್ ಆಫ್ ರೋಡ್ ಮತ್ತು ಆನ್ ರೋಡ್ ಬೈಕು. ಒಂದು ಚೂರು ಟೆನ್ಷನ್ ತೊಗೊಂಡಿಲ್ಲ, ಇದುವರೆಗೂ ಕ್ಲೀನಾಗಿ ಹತ್ತಿದೆ. ನಿಜವಾಗ್ಲೂ ಲೈಫಲ್ಲಿ ಒಂದ್ಸತಿ ಆದರೂ ಈ ಥರ ಹೀರೋ ಇಂಪಲ್ಸ್ ಆಫ್ ರೋಡ್ ಬೈಕ್ ತೊಗೊಂಡು ಈ ರೋಡಲ್ಲಿ ಓಡಿಸ್ಲೇಬೇಕು. ಆದರೆ ಕ್ಯೂರವ್ರಿಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹಿಂದೆ ಅಂತ ಸ್ಮಿತಾ ಹೇಳ್ತಾಳೆ. ಸಚಿನ್ಗಂತೂ ಹೀರೋ ಇಂಪಲ್ಸ್ ಓಡೋದ್ರಲ್ಲಿ ಮಜಾ ಬರ್ತಿದೆಯಂತೆ. ಬಟ್ ನಮಗೆ ನಮ್ಮ ಇಬ್ಬರು ಹುಡುಗಿರಿಗೆ ಮಜಾ ಬರ್ತಿದೆ. ಬಟ್ ಪ್ರತಿಯೊಂದು ಸಾರಿ ನಾವು ಯಾವುದಾದ್ರೂ ಸ್ಲೈಡ್ ಸಿಕ್ಕಿದಾಗ ಎಲ್ಲಿ ಬೈಕ್ ಹೋಗಿ ಯಾವುದಾದ್ರೂ ಬಂಡೆಗೆ ಹೊಡೆಯುತ್ತೋ ಅಥವಾ ಎಲ್ಲಿ ಮಣ್ಣೊಳಗೆ ಊತಾಕೊಳ್ಳುತ್ತೋ ಅನ್ನೋ ಥರ ಟೈಮಲ್ಲಿ ಓ ಫ್ರೀಕ್, ಓ ಗಾಡ್ ಅಂತೆಲ್ಲ ಅಂದ್ಕೊಂಡು ಬರ್ತಾ ಇದ್ದೀವಿ. ಬಟ್ ಸ್ಟಿಲ್ ವರ್ ಆ್ಯಕ್ಚುಲಿ ಎಂಜಾಯಿಂಗ್ ದ ರೈಡ್. ಹೀರೋ ಇಂಪಲ್ಸ್ ಇಸ್ ಡೆಫಿನೆಟ್ಲಿ ಆಫ್ ದ ರೋಡ್ ಬೈಕ್. ನಾವು ಆ್ಯಕ್ಚುಲಿ ಇದನ್ನು ಚೂಸ್ ಮಾಡ್ಕೊಂಡಿದ್ದು ತುಂಬಾ ಒಳ್ಳೆಯದಾಯಿತು. ಜೀಪು ಜೀಪು ಅಂದಿದ ತಕ್ಷಣ ಜೀಪ್ ಬಂದೇ ಬಿಡ್ತಾ, ಜಾಗ ರೋಡ್ ಬ್ಲಾಕ್ ಮಾಡೋದು. ಆದ್ರೆ ನಮ್ ಟೀಮ್ ಈ ಇಡೀ ಕೊಡಚಾದ್ರಿಯ 14 ಕಿಲೋಮೀಟರ್ ನ ಟೆರೈನ್ ನ ಬೈಕ್ ಅಲ್ಲೇ ಹತ್ತೋಕೆ ಹೊರಟಿದ್ದಾರೆ. ಹೀರೋ ಇಂಪಲ್ಸ್ ಅಲ್ಲಿ ಆಫ್ ರೋಡ್ ಬೈಕಿಂಗ್ ಶುರು. ನಮ್ ಕೊಡಚಾದ್ರಿ ಸನ್ರೈಸ್ ಹಾಗೆ ಸನ್ಸೆಟ್ ಗೆ ತುಂಬಾನೇ ಫೇಮಸ್. ನಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಸನ್ಸೆಟ್ ನೋಡ್ಲೇಬೇಕು ಅಂತ ಹೇಳಿ ಮಣ್ಣಿನ ರೋಡ್ಗಳು ಇವನ್ನೆಲ್ಲ ಕೇರ್ ಮಾಡದೆ ತುಂಬಾನೇ ರಿಸ್ಕ್ ತಗೊಂಡು ರೈಡ್ ಮಾಡಿದ್ರು. ಪ್ರತಿಯೊಂದು ವ್ಯೂ ಪಾಯಿಂಟ್ಗೆ ಬಂದು ನಿಂತಾಗ ಇನ್ನೂ ಮೇಲ್ ಹೋಗ್ಬೇಕು ಅನ್ನೋ ಎಂಥೂಸಿಯಾಸಮ್ ನಮ್ ಟೀಮ್ಗೆ ಜಾಸ್ತಿ ಆಯ್ತು.
ಸೀ ಲೆವೆಲ್ ಇಂದ 1343 ಮೀಟರ್ ಎತ್ತರ ಇರೋ ಈ ಕೊಡಚಾದ್ರಿ ವೆಸ್ಟರ್ನ್ ಘಾಟ್ಸ್ ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮೌಂಟೇನ್ ಪೀಕ್. ಸಂಪೆಕಟ್ಟೆ ಕಟ್ಟಿನ ಹೊಳೆಯಿಂದ ಕೊಡಚಾದ್ರಿಗೆ 9 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ದಾರಿಲಿ ಹೀಗೆ ಬರ್ತಾ ಇರಬೇಕಾದ್ರೆ ಒಂದು 7 ಕಿಲೋಮೀಟರ್ಸ್ ಕ್ರಾಸ್ ಆದ ತಕ್ಷಣ ನಮಗೆ ಫಸ್ಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಕೊಡಚಾದ್ರಿದು. ಬ್ಯೂಟಿಫುಲ್ ಜಾಗ ಇದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿಂದ ವ್ಯೂ. ಆ್ಯಂಡ್ ಕೊಡಚಾದ್ರಿಗೆ ಈ ಒಂದು ಹೆಸರು ಹೇಗೆ ಬಂತು ಅಂತಂದರೆ, ಹಿಂದೆ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತನ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಬೆಟ್ಟದೊಂದು ಚಿಕ್ಕ ತುಂಡು ಈ ಜಾಗದಲ್ಲಿ ಬಿತ್ತು. ಸೊ ಹಳೆ ಕನ್ನಡದಲ್ಲಿ ತುಂಡುಗೆ ಕೂಟ ಅಂತ ಹೇಳ್ತಾರೆ. ಸೊ ಕೂಟಚಾತ್ರಿ ಇದ್ದಿದ್ದು ನಂತರ ಕೊಡಚಾತ್ರಿ ಅನ್ಸ್ಕೊಳ್ತು. ಸೊ ಕೊಡಚಾತ್ರಿಯಲ್ಲಿ ಇನ್ನೂ ಸಾಕಷ್ಟು ಜಾಗಗಳಿದೆ ನೋಡೋದಕ್ಕೆ. ಸೊ ಇವಾಗ ಹೋಗೋಣ ಬನ್ನಿ. ಇನ್ನು ನಮ್ಮ ಟೀಮ್ ಒಂದು ಪಾಯಿಂಟ್ ರೀಚ್ ಆದ್ಮೇಲೆ ಬೈಕ್ಸ್ ನ ಪಾರ್ಕ್ ಮಾಡಿ ಟ್ರೆಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೊಡಚಾದ್ರಿಯ ಎಂಡ್ ಪಾಯಿಂಟ್ ರೀಚ್ ಆಗೋಕ್ಕೂ ಮುಂಚೆ ನಿಮ್ಗೆ ರೈಟ್ ಸೈಡ್ ನಲ್ಲಿ ಗುಹೆ ಒಂದ್ ಸಿಗುತ್ತೆ. ಅಲ್ಲಿಗೆ ನಮ್ ಟೀಮ್ ಬಂದು ರೀಚ್ ಆದ್ರು. ಗಣೇಶ ಗುಹೆ, ಇದಕ್ಕೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಇಲ್ಲಿರೋ ಗುಹೆಗಳ ದಾರಿ ನಿಮ್ಮನ್ನ ಕಾಶಿ ಗೋಕರ್ಣದವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿರೋ ಲೋಕಲೈಟ್ಸ್ ನಮ್ಗೆ ತಿಳಿಸಿದ್ರು. ಸಿದ್ಧಿವಿನಾಯಕ, ಬುದ್ಧಿವಿನಾಯಕ, ಆ ಗಣಪತಿ, ಈ ಗಣಪತಿ, ಡ್ಯಾನ್ಸಿಂಗ್ ಗಣಪತಿ, ಹಾಲ್ಕುಡಿ ಗಣಪತಿ ಅಂತೆಲ್ಲ ಬೇಜಾನ್ ಹೆಸರಿರ್ತಾರೆ ಗಣೇಶಗೆ. ಅದೇ ತರ ಶಂಕರಾಚಾರ್ಯರು ಕೂಡ ಇಲ್ಲಿ ಕೊಡಚಾದ್ರಿಗೆ ಹೋಗ್ತಾ ದಾರಿನಲ್ಲಿ ಒಂದು ಗುಹೆ ಸಿಗುತ್ತೆ. ಆ ಗುಹೆಗೆ ಗಣೇಶನ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಗಣಪತಿ ಗುಹೆ ಅಂತ ಹೆಸರಿಟ್ಟಿದ್ದಾರೆ. ಈ ಗುಹೆ ಬಂದ್ಬಿಟ್ಟು ಸೂಪರ್ ಗುಹೆ. ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಗುಹೆ ಕಾಣಿಸ್ತದೆ, ಆಕ್ಚುಲಿ ಲೆಫ್ಟ್ ಅಲ್ಲಿ ಒಳಗಡೆ ಇದೆ. ಅದ್ರ ಒಳಗಡೆ ಹೋದ್ರೆ ಕೊಲ್ಲೂರ್ವರೆಗೂ ಹೋಗುತ್ತಂತೆ ಗುಹೆ. ಸೊ ಇನ್ನೊಂದೇನು ಅಂದ್ರೆ ಈ ಗುಹೆ ಬರ್ಬೇಕು ಅಂದ್ರೆ ಸ್ನಾನ ಮಾಡ್ಕೊಂಡೆ ಇಲ್ಲಿ ಒಳಗಡೆ ಹೆಜ್ಜೆ ಇಡ್ಬೇಕಂತೆ. ಇನ್ನು ಗಣೇಶ ಗುಹೆ ಮುಗಿಸ್ಕೊಂಡು ಶಂಕರಾಚಾರ್ಯ ಅವರು ಮೆಡಿಟೇಟ್ ಮಾಡಿದಂತ ಜಾಗ ಸರ್ವಜ್ಞ ಪೀಠನ ರೀಚ್ ಆದ್ರು ನಮ್ ಟೀಮ್. ಮೂಕಾಂಬಿಕೆಯ ಮೂಲ ಸ್ಥಾನ. ಮೂಕಾಂಬಿಕೆ ದೇವತೆ ಇಲ್ಲಿ ಯಾವುದೋ ಒಬ್ಬ ಹಸುರನನ್ನ ಕೊಂದು ಇಲ್ಲಿ ಬಂದು ನೆಲೆಸಿದ್ರಂತೆ. ಸೊ ಆ ಒಂದು ಸಮಯದಲ್ಲಿ ಶಂಕರಾಚಾರ್ಯ ಇಲ್ಲಿಗೆ ಬಂದು ತಪಸ್ಸನ್ನ ಮಾಡಿ ಮೂಕಾಂಬಿಕೆ ದೇವತೆಯನ್ನ ಒಲಿಸ್ಕೊಂಡು ಅವ್ರನ್ನ ಇಲ್ಲಿಂದ ಕೊಲ್ಲೂರಿಗೆ ಕರ್ಕೊಂಡು ಹೋದ್ರಂತೆ. ಸೊ ಆ ಒಂದು ಸಮಯದಲ್ಲೇ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಸ್ಥಾಪನೆ ಆಯಿತು. ಆ್ಯಂಡ್ ಇಲ್ಲಿಂದ ಮುಂದೆ ಹೋಗಿ ನೋಡಿದ್ರೆ ವ್ಯೂ ಪಾಯಿಂಟ್ ಇಂದ ನಿಮಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಕೂಡ ಕಾಣುತ್ತೆ. ಹಾಗೆ ಎಡಗಡೆಯಿಂದ ನೋಡಿದ್ರೆ ಅದು ಫಾಗ್ ಇಲ್ಲದೆ ಇರೋ ಟೈಮಲ್ಲಿ ಉಡುಪಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಕೊಡಚಾದ್ರಿಯಲ್ಲಿ ಇದು ಸನ್ಸೆಟ್ ನ ಬೆಸ್ಟ್ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಲ್ ಟುಗೆದರ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟು ದೊಡ್ಡ ಮೌಂಟೇನ್ ನ ಬೈಕ್ ಅಲ್ಲಿ ರೀಚ್ ಆಗಿರೋದ್ರ ಜೊತೆಗೆ ಎಂಡ್ ವ್ಯೂ ಪಾಯಿಂಟ್ ನ ಟ್ರೆಕ್ ಮಾಡಿರೋ ಖುಷಿ ನಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಮುಖದಲ್ಲಿ ಹಾಗೆ ಶೈನ್ ಆಗ್ತಿತ್ತು. ಕಾರೆಘಟ್ಟ, ಇದು ಕೊಡಚಾದ್ರಿಯ ಎಂಡ್ ವ್ಯೂ ಪಾಯಿಂಟ್. ಯಾವ ಕಡೆ ನೋಡಿದ್ರು ಸೀರೀಸ್ ಆಫ್ ಮೌಂಟೇನ್ಸ್, ಬ್ಲೂ ಸ್ಕೈ, ಗ್ರೀನ್ ಲ್ಯಾಂಡ್ಸ್ಕೇಪ್ ಮತ್ತೆ ಜೋರಾಗಿ ಬೀಸ್ತಿರೋ ವಿಂಡ್, ಇವನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ವ್ಯೂ ಪಾಯಿಂಟ್ ಇಂದ ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಟ್ರೆಕ್ಕರ್ಸ್ಗಂತೂ ಇದು ಒಂದು ಪ್ಯಾರಡೈಸ್. ಇನ್ನು ಅಕ್ಟೋಬರ್ ಇಂದ ಮೇ ಒಳಗೆ ಇಲ್ಲಿ ಜನ ವಿಸಿಟ್ ಮಾಡೋದು ಬೆಸ್ಟು. ನೀವೇನಾದ್ರೂ ಕೊಡಚಾದ್ರಿಗೆ ಬಂದ್ರೆ ನೈಟ್ ಹಾಲ್ಟ್ ಆಗೋದಕ್ಕೆ ಮರಿಬೇಡಿ. ಇಲ್ಲ ಅಂದ್ರೆ ನೀವು ಕೊಡಚಾದ್ರಿಯ ಬ್ಯೂಟಿಫುಲ್ ಸನ್ರೈಸ್ ಅಂಡ್ ಸನ್ಸೆಟ್ ನ ನೋಡಕ್ಕಾಗಲ್ಲ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಕುಪ್ಪಳ್ಳಿ ಅಂತ ಹೇಳಿದ ತಕ್ಷಣ ನಮಗ್ ನೆನಪಾಗೋದು ಇಷ್ಟೇ, ಅದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಊರು ಅಂತ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ತಾಲೂಕಿನಲ್ಲಿರೋ ಈ ಕುಪ್ಪಳ್ಳಿ ಇವತ್ತಿನ ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್. ಇದೇ ಜಾಗಕ್ಕೆ ಇವತ್ತು ನಮ್ಮ ಟೀಮ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಹೊರಟಿರೋದು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂತ ನಾವು ಚಿಕ್ಕ ವಯಸ್ಸಿಂದನೂ ಒಂದು ಪೊಯಮ್ನ ಓದ್ಕೊಂಡು ಬರ್ತಾ ಇದ್ವಿ. ಆ ಪೊಯಮ್ ಕೆಳಗಡೆ ಕುವೆಂಪು ಅಂತ ಹೆಸರು ಬರೆದಿರ್ತಾ ಇತ್ತು. ಆ ಕುವೆಂಪು ಅವರ ಅಂಕಿತನಾಮ ಏನು ಅಂತ ನೋಡೋಕೆ ಹೋದರೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತ ಹೆಸರಿರ್ತಾ ಇತ್ತು. ಸೊ ಆ ಕುಪ್ಪಳ್ಳಿ ಅನ್ನೋದು ಎಲ್ಲಿದೆ,
ಕವಿ, ಇಂಥ ದೊಡ್ಡ ರಾಷ್ಟ್ರಕವಿ ಹುಟ್ಟಿದ ಜಾಗ ಯಾವುದು ಅಂತ ನಮ್ಮ ಚಿಕ್ಕ ವಯಸ್ಸಿಂದನೂ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಫೈನಲಿ ಇವಾಗ ನಾವು ಕುಪ್ಪಳ್ಳಿನಲ್ಲಿದ್ದೀವಿ. ಕೊಪ್ಪಯಿಂದ 11 ಕಿಲೋಮೀಟ್ರ್ ದೂರದಲ್ಲಿರೋ ಈ ಕುಪ್ಪಳ್ಳಿಗೆ ಇನ್ನೇನು 1 ಕಿಲೋಮೀಟ್ರು, ಅದಲ್ಲದೆ ಕವಿಶೈಲ ಅಂತ ಒಂದು ಪ್ಲೇಸ್ ಇದೆ. ಕವಿಶೈಲ ಅನ್ನೋ ಪ್ಲೇಸ್ಗೆ ಅವರು ಹೆಚ್ಚಾಗಿ ಕಳೆದಂಥ ಜಾಗ ಅದು, ಮತ್ತು ಅವರು ಜಾಸ್ತಿ ಪೊಯಮ್ನ ಬರೆದಿರೋ ಜಾಗನೇ ಅದು. ಸೊ ಆ ಪ್ಲೇಸ್ನ ನೋಡೋಕೆ ಇವಾಗ ಹೋಗ್ತಾ ಇದ್ದೀವಿ. ನೀವು ಬರ್ತಾ ಇದ್ದೀರಾ? ಬನ್ನಿ. ತೀರ್ಥಹಳ್ಳಿ ಹೆಡ್ ಕ್ವಾರ್ಟರ್ಸ್ ಇಂದ 18 ಕಿಲೋಮೀಟರ್ ದೂರದಲ್ಲಿರೋ ಕುಪ್ಪಳ್ಳಿಗೆ ನಮ್ ಟೀಮ್ ನ ವಿಸಿಟ್. ಶಿವಮೊಗ್ಗದಿಂದ ನ್ಯಾಷನಲ್ ಹೈವೇ 13 ರೂಟ್ ನ ಹಿಡಿತಾ ನಮ್ ಟೀಮ್ ಕುಪ್ಪಳ್ಳಿನ ರೀಚ್ ಆಗೇ ಬಿಟ್ರು. ಕುವೆಂಪು ಅವರು ಹುಟ್ಟಿ ಬೆಳೆದಿರೋ ಊರನ್ನ ನೋಡ್ಬೇಕು, ನಿಮಗೆ ತೋರಿಸ್ಬೇಕು ಅಂತ ಚೇತನ್ ತುಂಬಾ ಎಕ್ಸೈಟ್ ಆಗಿದ್ರು. ಕುವೆಂಪು ಅವರು ನಮಗೋಸ್ಕರ ಸಾವಿರಾರು ಕವನಗಳನ್ನ ಬರೆದಿದ್ದಾರೆ. ಈ ಕವಿತೆಗಳನ್ನ ಬರೆಯೋದಕ್ಕೆ ಅವರಿಗೆ ಇನ್ಸ್ಪೈರ್ ಮಾಡುತ್ತಿದ್ದ ಜಾಗನೇ ಕವಿಶೈಲ. ಕವಿಶೈಲ ಒಂದು ದೊಡ್ಡ ರಾಕ್ ಮಾನ್ಯುಮೆಂಟ್. ಇದನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ನೆನಪಿಗೋಸ್ಕರ ಒಂದು ಸಣ್ಣ ರಾಕ್ ಮಾನ್ಯುಮೆಂಟ್ ನ ರೀತಿ ಮಾಡಿದ್ದಾರೆ. ಸರ್ಕ್ಯುಲರ್ ಫ್ಯಾಷನ್ ನಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನ ಜೋಡಿಸಿದ್ದಾರೆ. ಇದರ ಒಟ್ಟಾರೆ ಆರ್ಕಿಟೆಕ್ಚರ್ ಇಂಗ್ಲೆಂಡ್ ನ ಸ್ಟೋನ್ ಹೆಂಜ್ ನ ಡಿಪಿಕ್ಟ್ ಮಾಡುತ್ತೆ. ಕುವೆಂಪು ಅವರು ಇಲ್ಲಿಗೆ ಬಂದು ಕೂರ್ತಿದ್ದ ಒಂದು ಸಣ್ಣ ಬಂಡೆನ ಕೂಡ ನೀವಿಲ್ಲಿ ನೋಡಬಹುದು. ಇದೇ ಬಂಡೆಯಲ್ಲೇ ಕುವೆಂಪು ತನ್ನ ಫ್ರೆಂಡ್ಸ್ BM ಶ್ರೀಕಂಠಯ್ಯ, ವೆಂಕಟಯ್ಯ ಇವ್ರಗಳ ಹತ್ರ ಸಾಹಿತ್ಯ ಚರ್ಚೆ ಮಾಡ್ತಾ ಇದ್ರು. ನೋ ಡೌಟ್ ನಮ್ ಕುವೆಂಪು ಅವರು ಈ ಜಾಗದಿಂದ ಇನ್ಸ್ಪೈರ್ ಆಗಿರೋದು. ಯಾಕಂದ್ರೆ ಅಷ್ಟು ಆಸಮ್ ಆಗಿರೋ ಸ್ಪಾಟ್ ನಮ್ಮ ಕವಿಶೈಲ. ಇನ್ನು ಅದರಲ್ಲಿ ಕುವೆಂಪು ಅವರ ಪೋಯಮ್ಸ್ ಅಂಡ್ ಕೋಟ್ಸ್ ನ ಸ್ಲ್ಯಾಬ್ ಗಳಲ್ಲಿ ಕೊರೆದು ಪ್ಲೇಸ್ ಮಾಡಿದ್ದಾರೆ. ಇನ್ನು ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಸುತ್ತ ಇರೋ ವಾತಾವರಣನ ನೋಡಿ ತುಂಬಾನೇ ಇನ್ಸ್ಪೈರ್ ಆದ್ರು. ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಖಂಡಿತ ನಿಮ್ ಲೈಫ್ ಟೈಮ್ ಅಲ್ಲಿ ಒಂದ್ಸತಿ ಆದ್ರೂ ಕವಿಶೈಲ ವಿಸಿಟ್ ಮಾಡಿ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ನಮ್ಮ ನಾಡಗೀತೆನ ರಚಿಸಿದ್ದು ಕುವೆಂಪು ಅವರು. 29 ಡಿಸೆಂಬರ್ 1904 ಕುವೆಂಪು ಅವರು ಜನಿಸಿದ್ದು. 20th ಸೆಂಚುರಿನ ಗ್ರೇಟೆಸ್ಟ್ ಕವಿ ಇವರು ಕನ್ನಡ ಲಿಟ್ರೇಚರಲ್ಲಿ. ಆ್ಯಂಡ್ ಮುಂಚೆ ಆ್ಯಕ್ಚುಲಿ ಕುವೆಂಪು ಅವರಿಗೆ ಇಂಗ್ಲೀಷ್ ಲಿಟ್ರೇಚರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನಂತರ ಇದು ಕನ್ನಡ ಲಿಟ್ರೇಚರಿಗೆ ಶಿಫ್ಟ್ ಆಯಿತು. ಇದುವರೆಗೂ ಟೋಟಲಿ ಇದು ಜ್ಞಾನಪೀಠ ಪ್ರಶಸ್ತಿ ಏನಿದೆಯೋ ಅದು 53 ಬಂದಿದೆ. ಅದರಲ್ಲಿ 3ನೇ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಮೊದಲನೇ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕುವೆಂಪು ಅವರಿಗೆ. ಶ್ರೀ ರಾಮಾಯಣ ದರ್ಶನಂಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಅಷ್ಟೇ ಅಲ್ಲ, 1958 ಪದ್ಮವಿಭೂಷಣ್ ಕೂಡ ಬಂತು ಕುವೆಂಪು ಅವರಿಗೆ. ಸೊ ತುಂಬಾ ಗ್ರೇಟ್ ಪೋಯೆಟ್ ಕುವೆಂಪು ಅವರು. ಆ್ಯಂಡ್ ಸದ್ಯಕ್ಕೆ ನಾವು ಕುಪ್ಪಳ್ಳಿಯ ಕವಿಶೈಲದಲ್ಲಿದ್ದೀವಿ. ಇದು ಆ್ಯಕ್ಚುಲಿ ಅವರ ಫೇವ್ರೆಟ್ ಪ್ಲೇಸ್. ಅವರು ಹಿಂದೆ ಇಲ್ಲೇ ಈ ಒಂದು ಜಾಗಕ್ಕೆ ಬಂದು ಅವರು ಎಷ್ಟೊಂದು ಕವಿತೆಗಳನ್ನ ರಚನೆ ಮಾಡಿದ್ದಾರೆ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಜೊತೆ ಲಿಟ್ರೇಚರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು. ಆ್ಯಂಡ್ ನನ್ನ ಹಿಂದೆ ನೀವು ನೋಡ್ಬೋದು ಆ್ಯಕ್ಚುಲಿ ಕುವೆಂಪು ಅವರ ಸ್ಮಾರಕ ಕೂಡ ಇದೆ. ಸೊ ಇದು ನಿಜಕ್ಕೂ ಒಂದು ಬ್ಯೂಟಿಫುಲ್ ಜಾಗ. ಆ್ಯಂಡ್ ಅವರಿಗೆ ಈ ಜಾಗ ಎಷ್ಟು ಇಷ್ಟ ಆಯಿತು ಅಂತಂದರೆ ಕವಿಶೈಲದ ಮೇಲೆ ಒಂದು ಅಟ್ಲೀಸ್ಟ್ ಒಂದು 2-3 ಕವಿತೆಗಳನ್ನ ಆದರೂ ಅವರು ಬರ್ತಿದ್ದಾರೆ. ಸೊ ನಿಜಕ್ಕೂ ಇದೊಂದು ಇನ್ಸ್ಪಿರೇಷನಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುವಂಥ ಫಾಲ್ಸ್. ಹೆಸರು ಕೇಳ್ತಾ ಇರೋನೇ ತುಂಬ ಖುಷಿ ಆಗುತ್ತೆ. ಸಿರಿಮನೆ ಫಾಲ್ಸ್ ಅಂತ ಅದ್ರ ಹೆಸರು. ನಾನು ಕೂತಿರೋ ಜಾಗದಿಂದ ನನ್ನ ಎಳೆದು ಬಿಸಾಕೋಷ್ಟು ಇಲ್ಲಿ ಗಾಳಿ ಬೀಸ್ತಾ ಇದೆ. ಅದಕ್ಕೆ ಏನೋ ಈ ಜಾಗಕ್ಕೆ ಗಾಳಿ ಗುಡ್ಡ ಅಂತ ಕರೀತಾರೆ.